ನಾವು ಮೂಲ ಸಿದ್ಧಾಂತ ಯಜಮಾನಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸು ಸೇನೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ರೈತ ಸಂಘದ ಹೊನ್ನಾಳಿ ಹಾಗೂ ನ್ಯಾಮತಿ ತಾಲೂಕು ರೈತ ಸಂಘದ ಅಧ್ಯಕ್ಷರು ಎಚ್.ಜಿ. ಬಸವರಾಜಪ್ಪ ದೊಡ್ಡೇರಿ. ಇವತ್ತು ಕರ್ನಾಟಕ ರಾಜ್ಯವು ನಮ್ಮ ಕರ್ನಾಟಕದಲ್ಲಿರುವ ಏನು 5 ಎಸ್ಕಾಂ ಕಂಪ್ನಿಗಳಿದಾವಲ್ಲ, ಇವನು 19 ಜಿಲ್ಲೆಗೆ ನಮಗೆ ಖಾಸಗಿಯಾಗಿ ನಿರ್ವಹಣೆ ಮಾಡೋಕ್ಕೆ ನಮಗೆ ಬಿಟ್ಕೊಡ್ರಿ ಅಂತ ಇವತ್ತು ಕೇಳ್ತಾ ಇದ್ದಾರೆ. ಇವರು ಸರ್ಕಾರನೂ ಅವರಿಗೆ ನಿರ್ವಹಣೆ ಮಾಡೋಕ್ಕೆ ಅವರಿಗೆ ವಹಿಸ್ಕೊಡೋಕ್ಕೆ ರೆಡಿ ಇದ್ದಾರೆ. ಈ ಥರ ಅವರಿಗೆ ಖಾಸಗಿ ಅವರಿಗೆ ಬಿಟ್ಕೊಟ್ರೆ ನಾಳೆ ಮುಂದಿನ ದಿನಗಳಲ್ಲಿ ರೈತಾಪಿ ವರ್ಗಕ್ಕೂ IP ಸೆಟ್ಗಳಿಗೂ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಇವಕ್ಕೆಲ್ಲ ಭಾಳ ಬಡವರಿಗೆ ಭಾರಿ ತೊಂದರೆ ಆಗ್ತದೆ. ಯಾವುದೇ ಕಾರಣಕ್ಕೂ ನಾವು ಪ್ರೈವೇಟ್ನರಿಗೆ ವಹಿಸ್ಕೊಡೋಕ್ಕೆ ಬಿಡೋದಿಲ್ಲ. ಬಿಟ್ಟರೆ ಇವತ್ತು ದೇಶದಲ್ಲಿ ಭಾರಿ ಜನಗಳು ಹಾಹಾಕಾರದಿಂದ ಹೇಳ್ಬೇಕಾಗತ್ತೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ಹಾಗೂ ನಾವೆಲ್ಲ ನೋಡಿದ್ದೀವಿ ಇವತ್ತು ಖಾಸಗೀಕರಣ ಏನಾಗಿದೆ, ರಾಷ್ಟ್ರೀಕರಣ ಹೋಗಿ ಖಾಸಗೀಕರಣ ಹೋಗಿ ರಾಷ್ಟ್ರೀಕರಣ ಏನಾಗಿದ್ದಾವೆ ಅಂತಂದೇಳಿ ಇವತ್ತೆಲ್ಲ ಗೊತ್ತೈತೆ ನನಗೆ. ಇವತ್ತೇನಾಗಿದೆ ಅಂದರೆ ರಾಷ್ಟ್ರೀಕರಣ ಅಂಥದ್ದು ಇರೋದ್ರಿಂದ ಇವತ್ತು ಕೇಳೋಕ್ಕೆ ಹಕ್ಕೈತೆ. ಖಾಸಗೀಕರಣ ಇದ್ದರೆ ಇವತ್ತು ಯಾರಿಗೂ ಕೇಳೋಕ್ಕೆ ಹಕ್ಕಿಲ್ಲ. ಇದನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಈ ಹಕ್ಕನ್ನು ನಾವು ಉಳಿಸ್ಕೊಬೇಕು ಅಂತೇಳಿ ಖಾಸಗೀಕರಣ ಯಾವ ಕಾರಣಕ್ಕೂ ಕೊಡ್ಕೂಡ್ದು ಅಂತೇಳಿ ನಮ್ಮದು ವಿರೋಧ. ಯಾಕೆ ಈ ಸರ್ಕಾರಗಳು ಖಾಸಗೀಕರಣವನ್ನು ವಹಿಸಲಿಕ್ಕೆ ಮಾಡ್ತಾರೆ ಅಂತೇಳಿ ಒಂದು ಸರ್ಕಾರದ ಪ್ರತಿಯನ್ನ ಆದೇಶ ಪ್ರತಿ ತಮಗೆ ಬರುವಂಥದ್ದು ಗೊತ್ತಾಗಿದೆ ಹೇಗೆ ಅಂತ ಹೇಳಿ? ಹಾಂ, ಗೊತ್ತಿದೆ. ಬರುವಂಥದ್ದು ಈಗಾಗಲೇ ನಮ್ಮ ಮಾಧ್ಯಮದಲ್ಲಿ ಗೊತ್ತಾಗಿದೆ ನಮಗೆ. ಹಾಗಾಗಿ ನಾವು ಇದು ಮುಂದಾಲೋಚನೆ ಇಟ್ಕೊಂಡು ಇದನ್ನು ಯಾವ ಕಾರಣಕ್ಕೂ ಖಾಸಗೀಕರಣ ಅವರಿಗೆ ಟಾಟಾ ಕಂಪನಿಯವರಿಗೆ ಪ್ರೈವೇಟ್ನವರಿಗೆ ಕೊಡಬಾರ್ದು ಅಂತೇಳಿ ನಾವು ಇವತ್ತು ರಾಜ್ಯಾದ್ಯಂತ ವಿರೋಧ ಮಾಡ್ತಾ ಇದ್ದೀವಿ. ನಮಸ್ತೆ. ಕರ್ನಾಟಕ ರಾಜ್ಯ ಹಸಿರು ಸೇನೆ ದಾವಣಗೆರೆ ಜಿಲ್ಲಾ ಉಪಾಧ್ಯಕ್ಷರಾಗಿ ನಾವು ಶಿವಕುಮಾರ್ ಅಂತೇಳಿ ಕುಂದೂರು. ಈ ಏನು ವಿದ್ಯುತ್ ಏನು ಖಾಸಗೀಕರಣ ಮಾಡೋಕ್ಕೆ ಟಾಟಾ ಕಂಪ್ನಿಯವರಿಗೆ ರಾಜ್ಯ ಸರ್ಕಾರ ಏನು ಮುಂದಾಳತ್ವ ವಹಿಸಿರೋದ್ರಿಂದ ನಮ್ಮ ರೈತ ಸಂಘದಿಂದ ನಮ್ಮ ವಿರೋಧ ತೀವ್ರವಾಗಿ, ನಮ್ಮದು ಸಂಘಟನೆಯಿಂದನೂ ರೈತರಿಂದನೂ ನಮ್ಮದು ವಿರೋಧ ಇದ್ದೇ ಇದೆ. ಹಾಗಾಗಿ ಈಗ ದರದ ಬಗ್ಗೆ ಬಂದರೆ ಈಗ 6.5 ರೂಪಾಯಿ ರೈತರು ಕಟ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಈಗ 14 ರೂಪಾಯಿ ಕಟ್ಟ್ರಿ ಅಂತೇಳಿ ಬೇರೆಯವರಿಗೆ ಸಿಂಹಪಾಲನ್ನು ಕೂಡ ಕೊಟ್ಟಿದೆ ಸರ್ಕಾರ. ಈ ಸರ್ಕಾರ ನಡೆಸ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು, ಮಿನಿಸ್ಟರ್ ಆಗಿರ್ಬೋದು, ಏನು MLAಗಳಾಗಿರ್ಬೋದು, ಇವ್ರು ಎಷ್ಟರ ಮಟ್ಟಿಗೆ ಜಾಣ್ತನ ಇದ್ದಾರೆ, ರೈತರನ್ನ ಕೊಲೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಹೊರತು ರೈತರನ್ನ ಉದ್ಧಾರ ಮಾಡೋಕ್ಕೇನಾಗಿಲ್ಲ. ಇವತ್ತು ಒಬ್ಬ ರೈತ ಎಲ್ಲಿಂದ ಅಂದರೆ ಒಂದು ಮನೆ ಮಗುನ ಸ್ಕೂಲಿಗೆ ಕಳಿಸೋದ್ರಿಂದ ಒಂದು ಪೆನ್ನಿಂದನೂ ಟ್ಯಾಕ್ಸ್ ಕಟ್ತಾನೆ. ಅವನು ಬೆಳೆಯೋಂಥ ಬೆಳೆಗೆ ಬಿಟ್ಟು ಅದನ್ನು ಪ್ರತಿಯೊಂದು ಟ್ಯಾಕ್ಸ್ ಕಟ್ಸ್ಕೊಳ್ಳೋದಲ್ಲೇ ಮತ್ತೀಗ ವಿದ್ಯುತ್ ಖಾಸಗೀಕರಣ ಮಾಡಿ ವಿದ್ಯುತ್ತನ್ನು ಈಗ 6.5 ರೂಪಾಯಿ ಇರ್ತಕ್ಕಂಥದ್ದನ್ನ 14 ರೂಪಾಯಿಗೆ ಏರಿಸಿ ಇವರು ನಮ್ಮನ್ನು ಮಾರಾಟ ಮಾಡಿಕೊಟ್ಟಿದ್ದಾರೆ. ಇವ್ರ ಬಗ್ಗೆ ರೈತರ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಲು ನಾವು ಸಿದ್ಧರಿದ್ದೀವಿ. ಇದನ್ನು ಎಚ್ಚೆತ್ತು ರಾಜಕಾರಣಿಗಳು ಅವರ ಕಾರ್ಯವನ್ನು ನಿರ್ವಹಿಸಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದು ಕಡೆ ಒರಿಸ್ಸಾ ಮತ್ತು ದೆಹಲಿಯಲ್ಲಿ ಅದು ರಾಜಧಾನಿಗಳಲ್ಲಿ ಕೂಡ ದರಗಳನ್ನು ಹೆಚ್ಚಿಗೆ ಮಾಡಿ ಆ ರೈತಾಪಿ ವರ್ಗದವರಿಗೆ, ಬಡ ವರ್ಗದವರಿಗೆ, ದೀನ ದಲಿತರಿಗೆ ಹೊರೆಯನ್ನು ಮಾಡುವಂಥ ಬೇರೆ ರಾಜ್ಯಗಳಲ್ಲಿ ಕೂಡ ಈ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದಲ್ಲಿ ಕಡಿಮೆ ನಿಟ್ಟಿನಲ್ಲಿ ಮಾಡಿ ಪಬ್ಲಿಕ್ ಕೆಲಸಗಳಿಗೆ ಹೊರೆ ಮಾಡಿ ಎಲ್ಲ ಒಂದು ಕಡೆ ಸರ್ಕಾರಗಳು ಕಣ್ಣು ಮುಚ್ಚಿ ಕುಳಿತುವಂಥ ಕೆಲಸವನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಉತ್ತರ ಕೊಡ್ಬೋದು ಹೇಗೆ ತಾವುಗಳು ಅಂತೇಳಿ? ಹೌದು, ಕೇಂದ್ರ ಸರ್ಕಾರದವರು ಆಲ್ರೆಡಿ ಅಲ್ಲಿ ಏನು ಅವರ ಭಾಗದಲ್ಲಿ ದೆಹಲಿ ಮತ್ತು ಸುತ್ತಮುತ್ತ ಏನು ರಾಜ್ಯಗಳಲ್ಲಿ ಎಲ್ಲದನ್ನು ಖಾಸಗೀಕರಣ ಮಾಡಿದ್ದಾರೆ. ಈಗ ಕರ್ನಾಟಕ ರಾಜ್ಯ ಒಂದು ಉಳಿದೈತಿ. ಇಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅವರಿಗೆ ಹಿನ್ನಡೆ ಒಂದಾಗಿತ್ತು. ಈಗ ಇವರು ಸಹ ಅವ್ರ ಜೊತೆ ಕೈ ಜೋಡಿಸಿ ಇಲ್ಲಿಂದ ಇತ್ಲು ಬಕ್ಲಾಳಿಂದ ಇವರು ವ್ಯವಸ್ಥಿತವಾಗಿ ಒಳಸಂಚು ರೂಪಿಸಿದ್ದಾರೆ ರೈತರಿಗೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕೆ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡೋದ್ರಂತೆ ನೀವು ಬೇರೆ ಟಾಟಾ ಕಂಪ್ನಿಯವರಿಗೆ ಈ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಎಸ್ಕಾಂ ಇರ್ಬೋದು, ಜೆಸ್ಕಾಂ ಇರ್ಬೋದು, ಬೆಸ್ಕಾಂ ಇರ್ಬೋದು, ಏನು ಈ 5 ಕಂಪನಿಗಳು ಯಾಕೆ ಉತ್ಪಾದನೆ ಮಾಡುವಲ್ಲಿ ಸರ್ಕಾರ ಏನು ಕಲ್ಲುಗಳನ್ನು ಅದು ಸಂಬಂಧಪಟ್ಟಿರೋ ಚಾರ್ಕೋಲ್ ಮತ್ತು ಈ ಕಡೆ ಭಾಗದ ನೀರಿನ ಸಮಸ್ಯೆ ಇಲ್ಲ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆ ಈ ಸರ್ಕಾರ ಆ ಟಾಟಾ ಕಂಪನಿಗಳಿಗೆ ವಹಿಸುವಂಥದ್ದು ಮಾಡ್ತದೆ ಅಂತ ಹೇಳಿ? ಈಗ ಏನಾಗೈತಪ್ಪ ಅಂದರೆ ಉತ್ಪಾದನೆ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಅಂತೂ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೆಂಬಲವೂ ಇದೆ. ಆಮೇಲೆ ಇದು ಪ್ರಕೃತಿನೂ ಸಹ ಸಹಕಾರ ಮಾಡ್ತಾ ಇದೆ. ಅವರಿಗೆ ನೀರಿನಾಗಲಿ ಚಾರ್ಕೋಲ್ ಆಗಲಿ ಎಲ್ಲ ವ್ಯವಸ್ಥಿತವಾಗಿ ದಾರಿ ಕೊಡ್ತಾ ಇದೆ. ಇಲ್ಲೇನು ಈ ಬಡ ಮಕ್ಕಳು ಸಹ ಸರ್ಕಾರಿ ನೌಕರಿ ಏನು ಹೋಗಿದಾರಲ್ಲ, ಮುಂದಿನ ದಿನಗಳಲ್ಲಿ ಏನು ಖಾಸಗೀಕರಣ ಮಾಡಿದರೆ ಸಾವಿರಾರು ಜನ ಮನೆ ಬರ್ತಾರೆ. ಈಗ KEB ಒಳಗೆ
ಬೆಸ್ಕಾಮು ಮತ್ತು ಎಸ್ಕಾಮು ಎಲ್ಲ ಮೆಸ್ಕಾಮಲ್ಲಿ ಇಸ್ಕಾಮಲ್ಲಿ ಏನು ಡ್ಯೂಟಿ ಮಾಡ್ತಾರಲ್ಲ, ಆ ಡ್ಯೂಟಿ ಮಾಡ್ತಕ್ಕಂಥ ರೈತರ ಮಕ್ಕಳು ಸಹ ಮನೆಗೆ ಬರ್ತಾರೆ. ಇದನ್ನು ಈ ರಾಜಕಾರಣಿಗಳು ಒಳಸಂಚು ರೂಪಿಸಿ ಇವತ್ತು ಯಾರ್ದೋ ಒಂದು ಲಾಭಕ್ಕೆ ಇವರು ವ್ಯವಸ್ಥಿತವಾಗಿ ಎಲ್ಲ ರೀತಿ ರೈತ ಮತ್ತು ಅಲ್ಲಿ ಇಲಾಖೆಯಲ್ಲಿ ಡ್ಯೂಟಿ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಇವರು ಕಲ್ಲೆತ್ತಕ ಬದುಕು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಅವರು ಗಮನ ಹರಿಸಿ ಇಲ್ಲಿಗೆ ಬುದ್ಧಿವಂತರಾಗಿ ಅನುಸರಿಸ್ಕೊಂಡ್ರೆ ಒಳ್ಳೆಯದು. ಈಗ ಏನು ಐತಲ್ಲ ವ್ಯವಸ್ಥಿತವಾಗಿ ಇದನ್ನು ನಾವು ಖಾಸಗೀಕರಣ ಮಾಡ್ತೀವಿ ಅಂದರೆ ನಾವು ರೈತರು ಕಲ್ಲು ಹೊಡೆಯೋದಂತೂ ಕಾಯಂ ಐತಿ. ನಮಸ್ಕಾರ, ನಾನು ಡಿ ಕೆ ಬರಮಗೌಡರು, ದಾವಣಗೆರೆ ಜಿಲ್ಲೆ ರೈತ ಸಂಘದ ಗೌರವಾಧ್ಯಕ್ಷರು. ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. 1991 ಇಸ್ವಿಯಲ್ಲಿ ಶ್ರೀಮಾನ್ ಬಂಗಾರಪ್ಪನವರು ರೈತರ ಕಷ್ಟ ನೋಡಿದ್ರೆ ಬೆಳೆ ಬೆಳೆಯೋದು ಭಾಳ ಆವತ್ತಿನ ಕಾಲದಲ್ಲಿ ಭಾಳ ಕಠಿಣವಾಗಿತ್ತು. ರೈತ ಸಂಘದ ಚಳುವಳಿ ಭಾರಿ ಉದ್ವಿಗ್ನವಾಗದಂಥ ಪರಿಸ್ಥಿತಿಯಲ್ಲಿ ಹೋಗಿತ್ತು. ಆ ಸಂದರ್ಭದಲ್ಲಿ ಆ ಚಳುವಳಿಯನ್ನು ನೋಡಿ ಬೇರೆ ರಾಜ್ಯದಲ್ಲೂ ಇಡೀ ರೈತ ಬೆಳೆಗಾರರ ಪಂಪ್ಸೆಟ್ಗಳಿಗೆ ಫ್ರೀ ವಿದ್ಯುತ್ತನ್ನು ಕೊಡಲಾಗಿತ್ತು. ಅದರ ಪ್ರಕಾರ ಶ್ರೀಮಾನ್ ಬಂಗಾರಪ್ಪನವರು ಕರ್ನಾಟಕ ರಾಜ್ಯದ ರೈತರಿಗೆ 1 HP ಹಿಡಿದು 10 HP ಫ್ರೀ ವಿದ್ಯುತ್ ಸರಬರಾಜನ್ನು ಕೊಟ್ಟರು. ಅವತ್ತಿನಿಂದ ಇವತ್ತಿನವರೆಗೂ ಸರ್ಕಾರಗಳು ಯಥಾಸ್ಥಿತಿ ಅದೇ ರೀತಿ ನಡ್ಕೊತ ಬಂದು ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಕೊಟ್ಟು ಇವತ್ತು ಆ ಹಣವನ್ನು ಏನು 5 ಕಂಪ್ನಿಗಳಿಗೆ ತುಂಬಲಾರದೆ ಇದನ್ನು ಸ್ಮಾರ್ಟ್ ಮೀಟ್ರನ್ನು ಅಳವಡಿಸ್ತಕ್ಕಂಥ ಯೋಜನೆಯಲ್ಲಿ ಈಗ ಸಿದ್ಧವಾಗಿದೆ. ಇದನ್ನು 7,500 ಕೋಟಿ ಈ ಹಣಕ್ಕೆ ಇದನ್ನು ಗುತ್ತಿಗೆಯನ್ನು ಒಂದು ಕಂಪ್ನಿಗೆ ಕೊಟ್ಟಿದೆ ಅಂತ ನಮಗೆ ತಿಳಿದು ಬಂದಿದೆ. ಆದ ಕಾರಣ ದಯಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸರ್ಕಾರದವರಾಗಿರ್ಬೋದು ಅಥವಾ ಬೆಸ್ಕಾಂ ಅಥವಾ ಈ 5 ಕಂಪ್ನಿಗಳ ಅವರು ಚೀಫ್ ಇಂಜಿನಿಯರು KERC ಚೀಫ್ ಇಂಜಿನಿಯರ್ ಆಗಿರ್ಬೋದು, ದಯಮಾಡಿ ರೈತರಿಗೆ ಬರೆ ಹಾಕ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಈಗ 7-7.5 ರೂಪಾಯಿ 1 ಯೂನಿಟ್ ಕರೆಂಟ್ ಮಾಡಿದ್ದೀರಿ, ಅದನ್ನೇ ಇವತ್ತು ರೈತರ ಕೈಲಿ ಕಟ್ಟೋಕ್ಕಾಗ್ತಲ್ಲ. ಅತಿ ಸಣ್ಣ ರೈತರು, ಆಮೇಲೆ ಗೃಹ ಜ್ಯೋತಿ ಇಂಥವೆಲ್ಲ ಅತಿ ಬಡವರು ಇದ್ದಾರೆ, ಅವ್ರಿಗೂ ಭಾಳ ಕಷ್ಟವಾದಂಥ ಪರಿಸ್ಥಿತಿ ಬರ್ಬೋದು. ಸರ್ಕಾರ ಪ್ರೈವೇಟೈಸೇಷನ್ ಮಾಡಿದ ಮೇಲೆ ಪ್ರತಿಯೊಂದನ್ನು ಕಿತ್ತಾಗ್ತದೆ, ಅದ್ರಾಗೇನು ಯಾವುದೇ ಅನುಮಾನ ಇಲ್ಲ. ಅದರಿಂದ ದಯಮಾಡಿ ಇದಕ್ಕೆ ಕೈ ಹಾಕ್ದಂಗೆ ಇದೇ ರೀತಿ ಯಥಾಸ್ಥಿತಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಪ್ರೈವೇಟೈಸೇಷನಿಗೆ ಕೊಡಬಾರ್ದು ಅನ್ನೋದು ಮೊದಲನೇದಾಗಿ ನನಗೆ ವಿನಂತಿ. ಎರಡನೇದಾಗಿ ನಾನು ನಿಮಗೆ ಅಲ್ಲಿ ಬೇಡ್ಕೊಳ್ಳೋದು ಒಂದೇ, ಈ ಮೈಕ್ರೋಮೀಟ್ರನ್ನು ಪಂಪ್ ಸೆಟ್ಗಳಿಗೆ ಈಗಾಗಲೇ ಹುನ್ನಾರ ನಡೆದಿದೆ, ಮಾತುಕತೆಯೂ ನಡೆದಿದೆ. ಕೇಂದ್ರ ಸರ್ಕಾರ ಹಲವೊಂದು ರಾಜ್ಯಗಳಲ್ಲಿ ಅದು ನಾಳೆ ಅಳವಡಿಸಿದೆ, ಅದು ಯಶಸ್ವಿಯಾಗಿಲ್ಲ. ಆದ ಕಾರಣ ತಾವು ಅದ್ರ ಜೊತೆಗೆ ನಮ್ಮ ಹಾಲಿ MP ಗಳಾಗಿರಲಿ, ಈಗ ಹಾಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿ, ಇದು ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅಥವಾ ಅವರಿಗೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಅತ್ಯುತ್ತಮವಾದಂಥ ಕೆಲಸ ಮಾಡಿ ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಅಲ್ಲಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಬಗ್ಗೆ ಧಾರಾಳವಾಗಿ ಮಾತಾಡ್ಬೋದು. ಇವತ್ತು ಪ್ರತಿ ಒಂದೊಂದು ತಾಲೂಕು, ಒಂದು ಜಿಲ್ಲೆ ಮಟ್ಟದಲ್ಲೂ ಗೊಬ್ಬರದ ವ್ಯತ್ಯಾಸ ಕಂಡು ಬರ್ತದೆ. ಯಾಕೆಂದರೆ ನಮಗೆ ಅನೇಕ ರೈತರು ಒಂದೊಂದು ಕಡೆ ಒಂದೊಂದು ವ್ಯಾಪಾರ ನಡೀತಾ ಐತಿ. ಇದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಆಯಾ ತಾಲೂಕಿನ ಅಸಿಸ್ಟೆಂಟ್ ಡೈರೆಕ್ಟ್ರು, ಜಿಲ್ಲಾ ಮಟ್ಟದಲ್ಲಿ ಜಾಯಿಂಟ್ ಡೈರೆಕ್ಟ್ರು ಇದನ್ನು ಪರಿಶೀಲನೆ ಮಾಡಿ ಪ್ರತಿಯೊಂದು ಆ ಗೊಬ್ಬರದ ಅಂಗಡಿಗಳಿಗೂ ಭೇಟಿ ಕೊಟ್ಟು ನಿಖರವಾದಂಥ ಸರ್ಕಾರ ಏನು ದರ ಫಿಕ್ಸ್ ಮಾಡೈತಿ ಆ ದರದ ರೇಟನ್ನು ಪ್ರತಿ ಅಂಗಡಿಗಳಲ್ಲೂ ಅಲ್ಲಿ ಬೋರ್ಡ್ನಲ್ಲಿ ಅದನ್ನು ಅಂಕಿಅಂಶಗಳ ಪ್ರಕಾರ ಯಾವ ಗೊಬ್ಬರ ಇಷ್ಟು ದರ ಅಂತ ತಾವು ಅಳವಡಿಸ್ಬೇಕು. ಎರಡನೇದಾಗಿ ಗೊಬ್ಬರದ ಅಕಸ್ಮಾತ್ ಅಭಾವ ಆದರೆ ಯಾವುದೇ ವಿಚಾರದಕ್ಕೂ ನಮ್ಮಲ್ಲಿ ಗೊಬ್ಬರ ಇಲ್ಲ ಅಂತ ಎಲ್ಲೋ ಒಂದು ಗೋಡನಲ್ಲಿ ಸ್ಟಾಕ್ ಮಾಡಿ ಅದು ಸಹ ನಮ್ಮ ಗೊಬ್ಬರ ಇಲ್ಲ ಅಂತ ಹೇಳ್ತಕ್ಕಂಥ ಹುನ್ನಾರ ಎಲ್ಲರೂ ಮಾಡಿದರೆ ನಾವು ಅದನ್ನು ಬಿಡೋದಲ್ಲ. ಜಪ್ತಿ ಮಾಡಿ ಆಗಲಿ, ನಾವು ಅಂಗಡಿ ಮುಂದೆ ಚಳುವಳಿ ಮಾಡಿ ಆಗಲಿ, ಉಗ್ರವಾದಂಥ ಹೋರಾಟ ಮಾಡಿ ಅದನ್ನು ತಗೊಂಡು ಹೋಗ್ತೇವೆ ಅಂತಕ್ಕಂಥ ವಿಚಾರವನ್ನು ತಾವು ಹೇಳ್ತೀನಿ. ಆಮೇಲೆ ಇವತ್ತಿಂದಲೇ ಪ್ರತಿಯೊಂದು ಅಂಗಡಿಯಲ್ಲೂ ಒಂದೇ ರೇಟ್ ಇರಬೇಕು. ಯಾವುದೇ ಒಬ್ಬ ರೈತ ಹೋಗಿ ಕೇಳಿದರು ಇವ್ರಿಗೆ ಯಾಕೂ ಅದೇ ಬೆಲೆ ಇರಬೇಕು. ಯಾವುದೇ ಈ ಗೊಬ್ಬರ ಬೇರೆ ಯಾವುದೇ ಆಗಿದೆ, ಈ
DAP ಆಗಿರ್ಬೋದು, ಕಾಂಪ್ಲೆಕ್ಸ್ ಗೊಬ್ಬರ ಆಗಿರ್ಬೋದು, ಯಾವುದೇ ಗೊಬ್ಬರಕ್ಕಾಗಲಿ ಒಂದೇ ದರ ನಿಗದಿ ಆಗಿರಬೇಕು. ಈ ದರದಲ್ಲಿ ತಾವು ದಯಮಾಡಿ ನೀವು ಮಾಡ್ತೀರಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ತಪ್ಪಿದಲ್ಲಿ ನೇರ ಹೊಣೆ ಇಲ್ಲಿ ಇರ್ತಕ್ಕಂಥ ಕೃಷಿ ಅಧಿಕಾರಿಗಳು, ಆಮೇಲೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಜಂಟಿ ನಿರ್ದೇಶಕರೇ ಇದಕ್ಕೆ ಕಾರಣಕರಿ. ಇದು ಕಾರಣ ಆಗಬಾರ್ದು ಎಂಬ ಒಂದು ವಿಚಾರವನ್ನು ನಾನು ದಯಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ದರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲ ಅಂಗಡಿಯವರು ಅವ್ರವ್ರ ಮನಸ್ಸಿಗೆ ಬಂದಂಥ ರೇಟಾಗಿ ಒಂದೊಂದು 800 ರೂಪಾಯಿ 700 ರೂಪಾಯಿ ಹಿಂಗೆ ರೇಟ್ ಜಾಸ್ತಿ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿ ಜಿಲ್ಲಾ ಮಟ್ಟದ ಜಂಟಿ ಅಧಿಕಾರಿಗಳು, ಜಂಟಿ ಕೃಷಿ ಅಧಿಕಾರಿಗಳು, ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕಂಪ್ಲೀಟ್ ಕ್ರಮ ವಹಿಸಿ ಎಲ್ಲ ಅಂಗಡಿಗಳ ಮುಂದೆ ಇದು ಕ್ರಮಬದ್ಧವಾಗಿ ಇದನ್ನು ಸ್ಟಾಕು ಮತ್ತು ರೇಟ್ಗಳನ್ನು ನಿಗದಿ ಮಾಡಿ ಬೋರ್ಡ್ ಹಾಕುವಂತೆ ಎಚ್ಚರಿಕೆ ವಹಿಸಿ ಎಲ್ಲರಿಗೂ ತಿಳಿಸ್ಬೇಕಾಗಿ ಈ ಮೂಲಕ ಕೇಳ್ತೀವಿ.